ಆತ್ಮೀಯ ಗೆಳೆಯರಾದಂಥ ರಾಘವೇಂದ್ರ ಅವರು PR ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿ ಇವತ್ತಿಗೆ 1 ವರ್ಷ ಆಯಿತು. ನಾನು ಭಾಳಷ್ಟು ಸಾರಿ ಅದನ್ನು ಗಮನಿಸಿದ್ದೀನಿ. ಬಹುತೇಕ ಕರ್ನಾಟಕ, ಕನ್ನಡಿಗರಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಅವರು ಅವರ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾಯಿದ್ದಾರೆ. ಅದು ನನಗೆ ಒಂದು ಖುಷಿ. ಯಾಕೆ ಅಂತ ಹೇಳಿದ್ರೆ ಇಂದಿನ ಜನಾಂಗಕ್ಕೆ ಅದು ಗೊತ್ತಾಗಬೇಕು. ಹಿಂದಿನ ಹೋರಾಟಗಳು ಯಾವ ರೀತಿ ಇತ್ತು ಅದೆಲ್ಲವನ್ನು ಇಂದಿನ ಪೀಳಿಗೆಗೆ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವಿಶೇಷವಾಗಿ. ಅದಕ್ಕೆ ನಾನು ರಾಘವೇಂದ್ರ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಯಾಕೆಂತ ಹೇಳಿದರೆ ಅವ್ರಿಗಿರುವಂಥ ಕನ್ನಡದ ಕಾಳಜಿ, ಕನ್ನಡದ ಮೇಲಿನ ಪ್ರೇಮ ಇವೆಲ್ಲವೂ ಕೂಡ ಆ ಯೂಟ್ಯೂಬ್ನಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಮತ್ತೊಮ್ಮೆ ವೀಕ್ಷಕರು ಆ ಒಂದು PR ಆಡಿಯೋನ ನೋಡಿ ಅವರಿಗೆ ಹರಿಸಿ ಹಾರೈಸಿ ಅವ್ರನ್ನ ಬೆಳೆಸಿ ಅಂತ ನಾನು ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. PR ಯೂಟ್ಯೂಬು ಇದೀಗ ನಾಳೆ 31ನೇ ತಾರೀಕಿಗೆ 1 ವರ್ಷ ತುಂಬಿ ಜನವರಿ 1ರಿಂದ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. PR ಯೂಟ್ಯೂಬಿನ ಮಾಲೀಕರಾದ ರಾಘು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ರಾಜ್ ಕುಟುಂಬದ ಅಭಿಮಾನಿಗಳು ಈ ಯೂಟ್ಯೂಬನ್ನು ನೋಡಿ ಆನಂದಿಸಿ ಅವರಿಗೆ ತುಂಬ ಹೃದಯದ ನೀವೆಲ್ಲರೂ ಸೇರಿ ಪ್ರೋತ್ಸಾಹ ಕೊಡ್ತೀರಾ ಅಂಥೇಳಿ ನಾನು ನಂಬಿಕೊಂಡು ಈ 1-2 ತೊದಲು ನುಡಿನ ಹೇಳಿರ್ತೀನಿ. PR ಯೂಟ್ಯೂಬ್ ಮಾಲೀಕರಾದ ರಾಘು ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಏನಂದರೆ ಅವರು ಮೊದಲಿಂದನೂ ಅಣ್ಣವರ ಅಭಿಮಾನಿ. ಅವರು ಅಂಥ ದೊಡ್ಡ ಅಭಿಮಾನಿಯಾಗಿದ್ದು ಇವರನ್ನು ಯೂಟ್ಯೂಬ್ನ ಬೆಳೆಸಬೇಕು, ಅವ್ರ ವಿಷಯಗಳನ್ನ ಹಳೆಯ ವಿಚಾರಗಳನ್ನೆಲ್ಲ ತರಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಯಾವ್ಯಾವ ಸಂಘಗಳು ಯಾವ್ಯಾವ ಅಭಿಮಾನಿಗಳಿದ್ದಾರೋ ಅವರೆಲ್ಲರ ಹತ್ರನೂ ಹೋಗಿ ಸಂದೇಶನ ಕಲೆಕ್ಟ್ ಮಾಡಿ ಅವರು ಪ್ರತಿಯೊಂದು ವಿಷಯನೂ ಅಣ್ಣವ್ರದ್ದು ಎಲ್ಲ ಅಭಿಮಾನಿಗಳ ಹತ್ರನೂ ಹೋಗ್ತಾ ಇದ್ದಾರೆ. ಇನ್ನೂ ಮುಂದಕ್ಕೂ ಹೋಗ್ತಾ ಇದ್ದಾರೆ. ಹಳೆಯ ವಿಚಾರಗಳು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅದನ್ನೆಲ್ಲ ಅವರು ಸಂಗ್ರಹಿಸಿ PR ಯೂಟ್ಯೂಬ್ ಮುಖಾಂತರ ಅವರು ಬಿಡ್ತಾ ಇದ್ದಾರೆ. ಪ್ರತಿಯೊಂದು ಯೂಟ್ಯೂಬ್ನಲ್ಲಿ ಬರೋವಂಥ ಒಂದು ಸಂದೇಶ ವಿಶೇಷವಾಗಿರುತ್ತೆ. ಅದನ್ನು ಖಂಡಿತ ನೀವು ನೋಡ್ತೀರಂತ ನನ್ನ ನಂಬಿಕೆ. ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ. ನನ್ನ ಆತ್ಮೀಯ ಗೆಳೆಯ, ಸ್ನೇಹಿತ, ಅಣ್ಣವರ ಅಪ್ಪಟ ಅಭಿಮಾನಿ ರಾಘವೇಂದ್ರ ಇವರು ಕಳೆದ 1 ವರ್ಷದಿಂದ ಯಶಸ್ವಿಯಾಗಿ PR ಎನ್ನುವ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ಸಾಕಷ್ಟು ವಿಚಾರಗಳನ್ನ, ಅಣ್ಣವ್ರ ವಿಚಾರಗಳನ್ನ, ಅಣ್ಣವ್ರ ಅಭಿಮಾನಿಗಳ ವಿಚಾರಗಳನ್ನ, ಈ ನಾಡು ನುಡಿ ಜಲ ಭಾಷೆ ಹೋರಾಟದ ವಿಚಾರವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಬಂದಿದ್ದಾರೆ. ಅದು 1 ವರ್ಷ ಆಗಿದೆ. ಈ 1 ವರ್ಷದ ಚಾನಲ್ಲು 100 ವರ್ಷ ಆಗಲಿ ಮತ್ತು ಸಾವಿರಾರು ಜನ ಅಭಿಮಾನಿಗಳು ಚಂದಾದಾರರಾಗಿರಲಿ. ಇನ್ನಷ್ಟು ನಮ್ಮ ರಾಘವೇಂದ್ರನಿಗೆ ಬಲ ತುಂಬಿ ಈ ಯೂಟ್ಯೂಬ್ ಚಾನಲ್ ಸಾಮಾಜಿಕ ಜಾಲತಾಣದಲ್ಲೇ ಮೊದಲ ಸ್ಥಾನದಲ್ಲಿ ನಿಲ್ಲಲಿ ಅಂತ ನನ್ನ ಹಾರೈಕೆ. ಯಾಕಂದರೆ ಇದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯ ಯೂಟ್ಯೂಬ್. ಹಾಗಾಗಿ ನೀವೆಲ್ಲರೂ ಕೂಡಿ ಇದನ್ನು ಹಾರೈಸೋಣ ಮತ್ತು ಬೆಳೆಸೋಣ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಋಷಿ, ಒಳಿತು ಮಾಡು ಮನುಷ್ಯ, ಗೀತರಚನೆಕಾರ, ನನ್ನ ಆತ್ಮೀಯ ಸ್ನೇಹಿತರು, ಅಣ್ಣವರ ಅಪ್ಪಟ ಅಭಿಮಾನಿ ರಾಘವೇಂದ್ರರವರು PR ಯೂಟ್ಯೂಬ್ ಚಾನಲ್ನ ಆರಂಭಿಸಿ ಇಂದಿಗೆ 1 ವರ್ಷ ಆಯಿತು. ತುಂಬ ಅದ್ಭುತ ಕಾರ್ಯಕ್ರಮಗಳನ್ನ PR ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಕನ್ನಡಿಗರಿಗೆ ಮನೋರಂಜನೆ ನೀಡ್ತಾ ಬಂದಿದ್ದಾರೆ. ಅವರ ಒಂದು ಚಾನಲ್ ಇನ್ನೂ ಯಶಸ್ವಿಯಾಗಲಿ, ಇನ್ನೂ ಅವರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ, ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. ನಾನು ರಾಜು ಅಂತ. ನಾನೀಗ PR ಮೀಡಿಯಾ ಯೂಟ್ಯೂಬ್ ಚಾನಲ್ ಅವರಿಗೆ ಶುಭ ಹಾರೈಸ್ತಿದ್ದೀನಿ. ಅವರು ಈಗ 1 ವರ್ಷ ಪೂರೈಸಿ ನಾಳೆಗೆ 1 ವರ್ಷ ಪೂರೈಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇದುವರೆಗೂ ಒಳ್ಳೆಯ ಮಾಹಿತಿ, ಮನೋರಂಜನೆ, ಜನಕ್ಕೆ ಬೇಕಾದಂಥ ಕೆಲವು ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಮುಂದುವರೆದು ಅಣ್ಣವರಾಗಲಿ ಕನ್ನಡದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಕೊಡಲಿ. ಈಗ ಅವರು ಆಗಿರುವಂಥ ಒಬ್ಬ ಗ್ರಾಹಕರಿಗಿಂತಲೂ ಮುಂದಿನ ವರ್ಷದಷ್ಟೊತ್ತು ಇನ್ನೂ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಲಿ. PR ಮೀಡಿಯಾ ಅಂದರೆ
ಪಡುಕೋಣೆ ರಾಘವೇಂದ್ರ ಅಂತ. ನಾವು ತಿಳ್ಕೊಂಡಿರೋದು ಪಾರ್ವತಮ್ಮ ರಾಜ್ಕುಮಾರ್ ಅಂತ. ಅದೇ ರೀತಿ ಈ ಒಂದು ಯೂಟ್ಯೂಬ್ ಚಾನಲ್ ಮುಂದುವರಿಲಿ, ಚೆನ್ನಾಗಿ ಜನಪ್ರಿಯತೆ ಆಗಲಿ ಅಂತೇಳಿ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿ ನಾನು ಅವರಲ್ಲಿ ಒಂದು ಶುಭ ಹಾರೈಸ್ತೀನಿ. ಇಂತಿ ಜೈ ಭುವನೇಶ್ವರಿ, ಜೈ ಡಾಕ್ಟರ್ ರಾಜ್ಕುಮಾರ್. ನಮಸ್ತೆ, ನನ್ನ ಹೆಸರು ಶೇಖರ್ ರಾಜ್ ಅಂತ. ಇದೇ ಗುರುವಾರ ನನ್ನ ಪ್ರೀತಿಯ ಗೆಳೆಯರಾದ ರಘು ಪಡುಕೋಣೆ ಅವ್ರದ್ದು PR ಚಾನಲ್ 1 ವರ್ಷ ಆಗ್ತಿದೆ. ಈ ಶುಭ ಸಂದರ್ಭದಲ್ಲಿ ಆ ಚಾನಲ್ ಇನ್ನೂ ಯಶಸ್ವಿಯಾಗಲಿ, ಇನ್ನೂ ಅದ್ಭುತವಾದ ಸಬ್ಸ್ಕ್ರೈಬ್ಗಳೆಲ್ಲ ಸಿಕ್ಕಿ ಯಶಸ್ವಿಯಾಗಿ ಆ ಚಾನಲ್ ನಡೀನಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನಾನು ಅವನು ಕೂಡ ಆತ್ಮೀಯ ಸ್ನೇಹಿತರು ಮತ್ತು ಕ್ಲಾಸ್ಮೇಟ್ ಕೂಡ. ಪಾಪ ಅವರ ಅಭಿಮಾನಿಗಳದ್ದು ತುಂಬ ಚೆನ್ನಾಗಿ ಇಂಟ್ರೂ ಮಾಡ್ತವ್ರೆ. ಅಭಿಮಾನಿಗಳನ್ನ ಅಂತರಂಗನೆಲ್ಲ ಅವ್ರ ಚಾನೆಲ್ ಮುಖಾಂತರ ಬಹಿರಂಗ ಮಾಡ್ತಿದ್ದಾರೆ. ಹಂಗಾರೆ ಅಭಿಮಾನಿಗಳನ್ನ ಫೀಲಿಂಗ್ಸ್ಗಳನ್ನ ತೋರ್ತವ್ರೆ. ತುಂಬ ಒಳ್ಳೆ ಚಾನಲು, PR ಚಾನಲ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ರಾಗು, ನಿಮ್ಮ ಚಾನಲ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ PR ಯೂಟ್ಯೂಬ್ ಚಾನಲ್ಗೆ ಅಭಿನಂದನೆಗಳು. ಶುಭ ಕೋರುವವರು ಭಾಸ್ಕರ್ ಉಪ್ಪುಂದ ಬಿಜೂರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಆತ್ಮೀಯ ಗೆಳೆಯರಾದಂಥ ಅಣ್ಣವರ ಅಪ್ಪಟ ಅಭಿಮಾನಿ ನಮ್ಮ ರಘು ಅವ್ರದ್ದು PR ಯೂಟ್ಯೂಬ್ ಚಾನಲ್ ಒಂದು ವರ್ಷ ಆಯ್ತೈತೆ, 2026ಕ್ಕೆ. ನಿಜವಾಗ್ಲೂ ಎಲ್ಲ ಅಣ್ಣವರ ಅಪ್ಪಟ ಅಭಿಮಾನಿಗಳನ್ನ ಗುರುತಿಸಿ ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಿದ್ರೆ, ಎಲ್ಲೋ ಒಂದು ಮೂಲೆಯಲ್ಲಿರುವಂಥ ಅಭಿಮಾನಿಗಳನ್ನ ಇವತ್ತು ಗುರುತಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾವು ಅಣ್ಣವ್ರ ಅಭಿಮಾನಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇಂಥ ಒಳ್ಳೆ ಕಾರ್ಯ ಮಾಡೋರಿಗೆ ನಾವು ಯಾವಾಗಲೂ ಬೆನ್ನೆಲುವಾಗಿ ನಿಲ್ಲಬೇಕು. ಎಲ್ಲ ಅಣ್ಣವ್ರ ಅಭಿಮಾನಿಗಳಿಂದ ಅವ್ರಿಗೆ ಸಹಕಾರ ಕೊಡಬೇಕು. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಭಾಳ ಜನಸಂಖ್ಯೆ ಇವ್ರನ್ನ ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಣ್ಣವ್ರ ಅಭಿಮಾನಿಗಳಿಂದ ಹೃದಯಪೂರ್ವಕ 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ PR ಯೂಟ್ಯೂಬ್ ಚಾನಲ್ಗೆ ಅಭಿನಂದನೆಗಳು. ಶುಭ ಕೋರುವವರು ಮಂಜುನಾಥ್, ಶ್ರೀರಾಮ್ ಸ್ವೀಟ್ಸ್ ಆ್ಯಂಡ್ ಬೇಕರಿ, BH ರೋಡ್, ಶಿವಮೊಗ್ಗ. ಎಲ್ರಿಗೂ ನಮಸ್ಕಾರ. ರಾಘು ಅವಾಗ ಅಣ್ಣವ್ರ ಸಿನಿಮಾಗಳಿಗೆಲ್ಲ ಹಾರಾಗ್ತಾಯಿದ್ವಿ. ಸವಿತಾ, ಸಂಪಿಗೆ, ಗೀತಾಂಜಲಿಲೆಲ್ಲ ಒಂದೊಂದು ಯೂಟ್ಯೂಬ್ ಚಾನೆಲು 1 ವರ್ಷ ಆಗ್ತಾಯಿದೆ. ರಾಘು ಅಭಿನಂದನೆಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ರಾಘು. 2026 ಹೊಸ ವರ್ಷದ ಶುಭಾಶಯಗಳ ಹೊಸ್ತಿನಲ್ಲಿ ನಮ್ಮ ಮಲ್ಲೇಶ್ವರ ರಘು ಯೂಟ್ಯೂಬ್ ಚಾನಲ್, PR ಯೂಟ್ಯೂಬ್ ಚಾನಲ್ ಮುಖಾಂತರ ನಾಡಿನಾದ್ಯಂತ 1 ವರ್ಷಗಳನ್ನು ಕಳೆದು 2ನೇ ವರ್ಷಕ್ಕೆ ಆ ಚಾನಲ್ಲು ಸಾಧನೆ ಮಾಡ್ತಾಯಿದೆ. 2ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಕೇಳಿ ಅಣ್ಣವರ ಅಭಿಮಾನಿ ರಾಘು ಅವರು ರಾಜ್ಯಾದ್ಯಂತ ಎಲ್ಲ ಕಡೆ ಅಭಿಮಾನಿಗಳನ್ನ ಸಂದರ್ಶನ ಮಾಡೋದ್ರ ಮೂಲಕ ಅಣ್ಣವರ ವಿಚಾರಗಳನ್ನು ಸವಿಸ್ತಾರವಾಗಿ ಕರ್ನಾಟಕ ಜನತೆಗೆ ಉಣಬಡಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಾಡಿನಾದ್ಯಂತ ಎಲ್ಲ ಅಭಿಮಾನಿಗಳನ್ನ ಕರೆಸಿ ಅವರ ವಿಷಯಗಳನ್ನು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಲಿ. ನಾಡು ನುಡಿಗೆ ಸಂಬಂಧಪಟ್ಟಂಗೆ, ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳ ಪರವಾಗಿ ಸಂಬಂಧಪಟ್ಟಂಗೆ ಮತ್ತು ಎಲ್ಲ ನಟರ ಅಭಿಮಾನಿಗಳು ನಾಡು ನುಡಿಗೆ ಸಂಬಂಧಪಟ್ಟಂಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಪ್ರಸಾರ ಮಾಡಲಿ ಅಂತ ರಾಘುರವರಿಗೆ ಹೃದಯಪೂರ್ವಕವಾದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ರಾಘು ಅವರೇ, ನಮಸ್ಕಾರ. 1 ವರ್ಷ ಪೂರೈಸಿರುವ PR ಚಾನಲ್ ಅವರಿಗೆ ಅಭಿನಂದನೆಗಳು. ರಾಘುರವರ PR ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮಗಳು. ಅವರು ಮಾಡ್ತಾ ಇರೋದು ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಬೆಳೀಲಿ. 1 ವರ್ಷ ಆಗಿರೋ ಸಂಭ್ರಮಾಚರಣೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಶುಭ ಕೋರುತ್ತಿದ್ದೇವೆ. ಧನ್ಯವಾದಗಳು.